ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಗ್ಯಾರಂಟಿ ರಾಜ್ಯದ ಜನಕ್ಕೆ ಕೊಡ್ತಾ ಬಿಗ್ ಶಾಕ್. ಸದ್ಯ ಸರ್ಕಾರದ ಸುತ್ತ ಬೇರೆ ಯಾವ ಚರ್ಚೆಗಳು ನಡೀತಾ ಇಲ್ಲ, ಬರೀ ಹಗರಣಗಳ ಸದ್ದು. ಪ್ರತಿಪಕ್ಷಗಳಿಗೂ ಅದೇ ಬೇಕು. ಆಡಳಿತ ಪಕ್ಷ ಅದರಲ್ಲಿ ಸಿಕ್ಕಾಕೊಂಡಿದೆ, ಅಂದರೆ ಆ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಆರೋಪ ಪ್ರತ್ಯಾರೋಪಗಳ ನಡುವೆ ಜಟಾಪಟಿ ಆಗ್ತಿದೆ. ನಾವು ತಪ್ಪು ಮಾಡೇ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ರೆ, ಮಂತ್ರಿಗಳು ಹೇಳ್ತಾ ಇದ್ರೆ ತಪ್ಪು ಮಾಡಿದಿರಿ ಕುರ್ಚಿ ಬಿಡಿ ಅಂತ ಪ್ರತಿಪಕ್ಷಗಳು ಮುಗಿ ಬೀಳ್ತಿರೋದು ಇಷ್ಟೇ ನೋಡ್ತಾ ಇದೀವಲ್ಲ. ಸೆಷನ್ನಲ್ಲೂ ಅದೇ, ಸೆಷನ್ ಹೊರಗಡೆನೂ ಅದೇ. ಈ ಸದ್ದು ಗದ್ದಲದಲ್ಲಿಯೇ ಜನಸಾಮಾನ್ಯರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆದರೆ ಈಗ ಗ್ಯಾರಂಟಿ ಶಾಕ್ ಜನರನ್ನ ಸಿಡಿದೇಳುವಂತೆ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ. ಯಾವ ಗ್ಯಾರಂಟಿಯನ್ನ ಕೊಟ್ಟು ಜನರನ್ನ ಸೆಳೆಯಿತೋ ಸರ್ಕಾರ, ಭರ್ಜರಿ ಬಹುಮತಕ್ಕಿದು ಒಂದು ಕಾರಣ ಅಂತ ಹೇಳಲಾಗುತ್ತೆ. ಬಟ್ ಈ ಗ್ಯಾರಂಟಿ ಕೊಡದೇ ಇದ್ರೂ ಕಾಂಗ್ರೆಸ್ ಗೆಲ್ತಿತ್ತೇನೋ ಬಹುಶಃ. ಯಾಕಂದ್ರೆ ಕರ್ನಾಟಕದಲ್ಲಿ ಟ್ರೆಂಡ್ ಪ್ರತಿ ಬಾರಿ ಬದಲಾಗುತ್ತೆ ಮತ್ತು ಬಿಜೆಪಿಯಲ್ಲಿ ಲೀಡರ್ಶಿಪ್ ಪ್ರಾಬ್ಲಮ್. ಇದ್ರ ನಡುವೆ ಗ್ಯಾರಂಟಿ ನಾವು ಯಾಕಪ್ಪ ಅನೌನ್ಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತಿದ್ಯಾ ಈಗ ಸರ್ಕಾರಕ್ಕೆ? ಕೈ ಹಿಸುಕಿಕೊಳ್ಳುವಂತಾಗಿದೆಯಾ? ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಘಾತಕಾರಿ ಬೆಳವಣಿಗೆ ಜನಸಾಮಾನ್ಯರಿಗೆ. ನೋಡಿ, 5 ಗ್ಯಾರಂಟಿ ಬೇಕಿತ್ತ ಅಂತ ಈಗ ತಲೆ ಚಚ್ಕೊಳ್ಬೇಕು. ಆ ಥರ ಆಗಿರಬಹುದು ಕೈಪಾಳ್ಯದಲ್ಲಿ. ಯಾರಪ್ಪ ಈ ಐಡಿಯಾ ಕೊಟ್ಟಿರೋದು ಅಂತ. ಅನ್ನಭಾಗ್ಯ ಹೇಗೂ ಇತ್ತಲ್ಲ, ಅದನ್ನೇ KG ಸ್ವಲ್ಪ ಜಾಸ್ತಿ ಮಾಡಿ ಬಸ್ಸು ಶಕ್ತಿ ಯೋಜನೆ ಅಂಥದ್ದೇನಾದರೂ 1+ ಮಾಡಿಕೊಟ್ಟಿದ್ರೆ ಜನ ಖುಷಿನೂ ಆಗ್ತಿದ್ರು, ಹೇಗೂ ನಮ್ಗೆ ಓಟ್ ಬೀಳ್ತಿತ್ತೇನೋ ಅಂತ ಕೈಪಾಳ್ಯ ಈಗ ಲೆಕ್ಕಾಚಾರ ಹಾಕ್ಕೊಳ್ತಾ ಇರೋದು. ಸುಮ್ಮನೆ ತಪ್ಪು ಮಾಡಿಬಿಟ್ವಿ, 5 ಘೋಷಣೆ ಮಾಡಿಕೊಂಡು ಅಂತ ಅನ್ನಿಸ್ತಿರಬಹುದು. ಯಾಕೆ ಅಂದರೆ ಈಗ ಒಂದು ಹೋಲ್ಡ್ ಮಾಡಿದ್ರೆ ಇನ್ನೊಂದು ಕೊಡೋದು, ಕೆಲವು ತಿಂಗಳು ಇದನ್ನು ಹೋಲ್ಡ್ ಮಾಡೋದು, ಮತ್ತೊಂದು ರಿಲೀಸ್ ಮಾಡೋದು, ಅಂಥದ್ದೊಂದು ಆಟ ಆಡ್ತಾ ಇದೆಯಾ ಜನಸಾಮಾನ್ಯರ ಜೊತೆಗೆ, ಮತದಾರರ ಜೊತೆಗೆ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕಂದರೆ ಈ ಅಕ್ಕಿ 5 kg ಅಕ್ಕಿ 5 kg ದುಡ್ಡು ಅದು ಒಂದ್ಸಲ ಬರಲ್ಲ ಅಂತ ಪ್ರೊಟೆಸ್ಟ್ ಆಗುತ್ತೆ. 1-2 ತಿಂಗಳು ಎಲೆಕ್ಷನ್ ಆದಮೇಲೆ ಬಂದೇ ಇಲ್ಲ ಅಂತ ಅದು ಒಂದ್ಸಲ ಪ್ರೊಟೆಸ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಂತಿಂದ ಗೃಹಲಕ್ಷ್ಮಿ ಬರಲ್ಲ. ಈ ಥರ ಒಂದೊಂದು ತಿಂಗಳು ಇಲ್ಲಿಗೆ ಇಲ್ಲಿಂದಲ್ಲಿಗೆ ಬ್ಯಾಲೆನ್ಸ್ ಮಾಡೋ ಲೆಕ್ಕವ ಸರ್ಕಾರದ್ದು ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸುಮಾರು ವಿಚಾರಗಳಲ್ಲಿ ಕತ್ರಿ ಹಾಕುವಂಥ ಪ್ರಯತ್ನಗಳ ಸುತ್ತ ಚರ್ಚೆ ಆಗ್ತಿದೆ. ಮಾನದಂಡಗಳನ್ನು ಹಾಕ್ತಾರಾ, ಕಂಡೀಷನ್ ಹಾಕ್ತಾರಾ, ಎಲ್ರಿಗೂ ಸಿಗಲ್ವಾ, ಗ್ಯಾರಂಟಿಗೆ ಬ್ರೇಕ್ ಹಾಕ್ತಾರಾ, ಇಂಥದ್ದೆಲ್ಲ ಚರ್ಚೆಗಳಾಗ್ತಿದ್ವು. ಇಲ್ಲವೇ ಇಲ್ಲ, ನಾವು ಬ್ರೇಕ್ ಹಾಕಲ್ಲ, ಯಾರು ಅರ್ಹರಿದ್ದಾರೋ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಬೋಸ್ಟನ್ ಕನ್ಸಲ್ಟಿಂಗ್ ಅದು ಐಡಿಯಾಸ್ ಕೊಟ್ಟ ಮೇಲಂತೂ ಟ್ಯಾಕ್ಸ್ಗಳ ಮೇಲೆ ಟ್ಯಾಕ್ಸು, ಬೇರೆ ಬೇರೆ ಮೂಲಗಳಿಂದ ಆದಾಯ ಸಂಗ್ರಹಕ್ಕೆ ಪ್ಲ್ಯಾನು ಯಾಕೆ ಮಾಡಬಾರ್ದ ಅಂತ ಮುಖ್ಯಮಂತ್ರಿಗಳು ಕೇಳಿದ್ರಲ್ವ. ಅದೆಲ್ಲ ತಪ್ಪಿಲ್ಲ. ಆದರೆ ಗ್ಯಾರಂಟಿ ವಿಚಾರದಲ್ಲಿ ಭರವಸೆ ಕೊಟ್ಟು ಹಣ ಬರದೆ ಹೋದರೆ ಜನರು ರೊಚ್ಚಿಗೇಳ್ತಾರೆ. ಅದೇ ಈಗ ಆಗ್ತಿರೋದು. 2 ತಿಂಗಳು ಆ ದುಡ್ಡಿಲ್ಲ, 2 ತಿಂಗಳು ಈ ದುಡ್ಡಿಲ್ಲ. ಅಕ್ಕಿ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬಳಿಕ ಈಗ ಗೃಹಲಕ್ಷ್ಮಿ ಮೇ, ಜೂನ್, ಜುಲೈ 3 ತಿಂಗಳದು ಬಂದಿಲ್ಲ. ಜುಲೈ ಮುಗೀತಾ ಬಂತಲ್ವ, ಈಗ ಆಗಸ್ಟ್ ಬರುತ್ತೆ. ಆಗಸ್ಟ್ ಇನ್ನೇನು ಬಂದೇ ಬಿಡ್ತು ಅನ್ನೋ ಹೊತ್ತಿಗೂ ಈ 3 ತಿಂಗಳ ದುಡ್ಡು ಕ್ಲಿಯರ್ ಆಗಿಲ್ಲ. ಮೊನ್ನೆ ಅಷ್ಟೇ ಮಿನಿಸ್ಟ್ರು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತೆಲ್ಲ ಆನ್ಸರ್ ಮಾಡ್ತಾ ಇದ್ರು. ಕುತೂಹಲ ಅಂದರೆ ಪ್ರಾಬ್ಲಮ್ ಆದರೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗಬೇಕು. ಒಂದೊಂದು ಸಲ ಒಂದೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತಾ, ಒಂದೊಂದು ದುಡ್ಡು ಹಾಕೋದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತಾ? ಇದು ಇಲ್ಲಿ ಪ್ರಶ್ನೆ ಹುಟ್ಟು ಹಾಕಿರೋದು. ಅಧಿಕಾರಿಗಳೇನೋ 10 ಹಲವು ಕಾರಣಗಳನ್ನು ಹೇಳ್ತಾರೆ. ಒಬ್ರದ್ದು ಆಧಾರ್ ಲಿಂಕ್ ಆಗಿಲ್ಲ, ಇನ್ನೊಬ್ರದ್ದು KYC ಅಪ್ಡೇಟ್ ಆಗಿಲ್ಲ, ಸುಮಾರು ವಿಚಾರಗಳಿವೆಯಲ್ಲ, ಅಡ್ರೆಸ್ಸು ಮಿಸ್ ಮ್ಯಾಚ್ ಆಗ್ತಾ ಇದೆ. ಇವೆಲ್ಲ ಯಾರು ಸರಿ ಮಾಡಬೇಕಾಗಾದ್ರೆ? ಘೋಷಣೆ ಮಾಡುವಾಗ, ಮತ ಹಾಕ್ಸ್ಕೊಳ್ಳುವಾಗ ಇದೆಲ್ಲ ಚೆಕ್ ಮಾಡ್ಕೊಳ್ತಾರೆ ಇಲ್ಲ ತಾನೆ? ಅಂದಮೇಲೆ ಸರಿಯಾಗಿ ಅಧಿಕಾರಿಗಳು ಆಯಾ ಊರಿಗೆ ಭೇಟಿ ಕೊಟ್ಟು ಒಂದೊಂದು ಕ್ಯಾಂಪು ಶಿಬಿರ ಮಾಡಿ ಸರಿ ಮಾಡಬೇಕಿತ್ತು. ಶಿಬಿರನೂ ಆಯ್ತಲ್ವ, 3 ದಿನಗಳ ಶಿಬಿರ ಅಕ್ಟೋಬರ್ ನವೆಂಬರಲ್ಲೇನೋ ಆಯಿತು ಸರಿ ಮಾಡೋದಕ್ಕೆ ಅಂತ. ಅದಾದಮೇಲೂ ಬರ್ತಿಲ್ಲ. ಯಾಕೆ ಬರ್ತಾ ಇಲ್ಲ? ಉದ್ದೇಶಪೂರ್ವಕವಾಗಿ ಬರ್ತಾ ಇಲ್ವೋ, ಅಥವಾ ಬರದೇ ಇರೋದನ್ನು ಟಚ್ ಮಾಡೋಕೆ ಹೋಗಬೇಡಿ, ಅದನ್ನ ಸಮಸ್ಯೆ ಸರಿ ಮಾಡಬೇಡಿ ಅನ್ನೋ ಥರ ಇದೆಯಾ? ಮನಸ್ಸಿಲ್ವ ಕೊಡೋದಕ್ಕೆ? ದುಡ್ಡಿಲ್ವಾ? ಬೊಕ್ಕಸ ಖಾಲಿ ಆಗಿದೆಯಾ? ಯಾವುದಾದ್ರೂ ಒಂದಾಗಿರತ್ತೆ. ಈಗ ಗೃಹಲಕ್ಷ್ಮಿ ಮೇ, ಜೂನ್, ಜುಲೈ ಬಂದಿಲ್ಲ ಅಂದರೆ ಏನರ್ಥ? ಎಲೆಕ್ಷನ್ ಟೈಮಲ್ಲಿ 1-2-3 ತಿಂಗಳದೇನೋ ಬಾಕಿ ಉಳಿಸ್ಕೊಂಡು ಒಟ್ಟಿಗೆ ಹಾಕಿದ್ರು. ದೊಡ್ಡ ಅಮೌಂಟ್ ಕಾಣಲಿ ಅಂತ ಹಿಂಗೆ ಹಾಕ್ತಿದ್ದಾರೆ ಆಮಿಷ ಅಂತೆಲ್ಲ ಪ್ರತಿಪಕ್ಷಗಳು ವಾಗ್ದಾಳಿ ನಡೆಸಿದ್ವು. ಬಟ್ ಪೆಂಡಿಂಗ್ ಇತ್ತು, ಬಂತು, ಜನ ಖುಷಿ ಆದರು. ಅದೇನಾದರೂ ಆಗಲಿ, ಎಲೆಕ್ಷನ್ ಮುಗಿದ ಮೇಲೆ ಬಂದಿಲ್ವಲ್ಲ, ಮೇ, ಜೂನ್, ಜುಲೈ ಬಂದಿಲ್ಲ.
ಏನು ಕಥೆ, ಸ್ಟಾಪ್ ಮಾಡ್ತೀರಾ, ಕೊಡ್ತೀರಾ ಅಂತ ಜನ ಕೇಳ್ತಿದ್ದಾರೆ. ಆದ್ರೆ ಕೊಡ್ತೀವಿ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸರ್ಕಾರ ಹೇಳ್ತಿದೆ. ಒಂದೊಂದು ತಿಂಗಳು ಒಂದೊಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ ದುಡ್ಡು ಕಷ್ಟ ಆಗಿ ಒಂದ್ಸಲ ಅದು ಒಂದ್ಸಲ ಇದು ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನೋ ಪ್ರಶ್ನೆ ಎದ್ದಿದೆ. ಬಸವರಾಜ ರಾಯರೆಡ್ಡಿ ಅವರ ಮಾತೇ ಸಾಕ್ಷಿ ಇದಕ್ಕೆ. ಮೊನ್ನೆ ಅಷ್ಟೇ, ನಾವು ಯಾರು ಹೇಳೋದು ಬೇಡ, CM ಆರ್ಥಿಕ ಸಲಹೆಗಾರ ಏನಂದ್ರು, ಗ್ಯಾರಂಟಿ ಎಲ್ಲ ಮಲಗಿಸ್ಬಿಟ್ಟಿದೆ, ಬೇರೆ ಎಲ್ಲದಕ್ಕೂ ಹೊಡೆತ ಕೊಟ್ಬಿಟ್ಟಿದೆ. ನನ್ನ ಕ್ಷೇತ್ರಕ್ಕೆ ನಾನು ಅನುದಾನ ತಂದಿದ್ದೀನಿ, ಮುಖ್ಯಮಂತ್ರಿಗಳ ಜೊತೆ ಯಾವಾಗ್ಲೂ ಇರೋ ನನಗೆ ಗೊತ್ತು ಕಷ್ಟ ಏನು ಅಂತ. ಸುಮ್ಮನೆ ಕೇಳಬೇಡಿ ಶಾಸಕರು ಅನುದಾನ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ನಾನಾಗಿದ್ದಕ್ಕೆ ತಂದಿದ್ದೀನಿ, ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರ ಎಷ್ಟು ಮಾಡಿದೆ ತೋರಿಸ್ಕೊಡಿ ಅಂತ ಹೇಳುವ ಮೂಲಕ ಎಲ್ಲಿಗೂ ಅನುದಾನ ಇಲ್ಲ, ಎಲ್ಲೂ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಅವರೇ ಓಪನ್ ಆಗಿ ಅನೌನ್ಸ್ ಮಾಡ್ದಂಗಾಯ್ತು. ಗ್ಯಾರಂಟಿ ಎಲ್ಲವನ್ನು ಹೊಡೆದು ಹಾಕ್ಬಿಟ್ಟಿದೆ ಅಂತಾರೆ ಅವರು, ಬಸವರಾಜ ರಾಯರೆಡ್ಡಿ ಅವರು, ಏನಕ್ಕೂ ಆಗ್ತಿಲ್ಲ ಅಂತ. ಅದಕ್ಕಿಂತ ಹಿಂದೆ ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸರ್ಕಾರಕ್ಕೆ ದೊಡ್ಡ ಹೊರೆಯಾಗಿದೆ ಗ್ಯಾರಂಟಿ ಅಂತ. ಅದು ಕೇಂದ್ರ ಸರ್ಕಾರದ ಮಿನಿಸ್ಟರ್ಗಳಿಗೆಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಪರಿಣಮಿಸ್ತು. ಮತ್ತೆ ಅಂಥದ್ದೇ ಡ್ಯಾಮೇಜಿಂಗ್ ಹೇಳಿಕೆ ಕೊಟ್ಟರು. ವಾಸ್ತವ ಹೇಳಿದ್ರು, ಬಟ್ ಡ್ಯಾಮೇಜಿಂಗೇ ಅಲ್ವಾ. ಸೊ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿರೋ ರೀತಿಯಲ್ಲಿ, ಮೊನ್ನೆ ಶಾಸಕರ ಮೀಟಿಂಗಲ್ಲಿ ಸಿಡಿದೆದ್ದ ರೀತಿಯಲ್ಲಿ, ನಮಗೆ ವಿಶೇಷ ಅನುದಾನ ಅಲ್ಲ, ಎಲೆಕ್ಷನ್ ಟೈಮಲ್ಲಿ 25 ಕೋಟಿ ಅಂತೆಲ್ಲ ಕೆಲವು ಪ್ರಭಾವಿಗಳು ಮಾತ್ರ ತಗೊಂಡ್ರು, ಅದ್ರ ಕನಸ್ಕಲ್ಲಿ ಕಾಣ್ತಿಲ್ಲ ನಾವು. ಕ್ಷೇತ್ರಾಭಿವೃದ್ಧಿಗೆ ಅಂತ 2 ಕೋಟಿ ಇಟ್ಟಿರ್ತಾರಲ್ಲ 6 ತಿಂಗಳಿಗೆ ಒಂದ್ಸಲ, 1 ಕೋಟಿ ಇಷ್ಟಿಷ್ಟು ಅಂತ ಬರುತ್ತೆ, ಅದು ಬರ್ತಿಲ್ಲ, ಅದನ್ನೇ ಕೊಟ್ಟಿಲ್ಲ. ಮತ್ತು ನಾವು ಯಾಕೆ MLAಗಳಾಗಿರೋದು, ಕ್ಷೇತ್ರದಲ್ಲಿ ನಾವು ಮುಖ ತೋರ್ಸಕ್ಕಾಗಲ್ಲ, ರಾಜೀನಾಮೆ ಕೊಡ್ಬೇಕಾ ಅನ್ನೋ ಮಟ್ಟಿಗೆ ಆಕ್ರೋಶ ಸಿಡಿದಿದ್ರು ಶಾಸಕರೇ. ಮಿನಿಸ್ಟರ್ಗಳು ಮಾತು ಕೇಳ್ತಿಲ್ಲ, ಕೈಗೂ ಸಿಗ್ತಿಲ್ಲ, ಮೀಟಿಂಗೂ ಮಾಡ್ತಿಲ್ಲ. ಮೊದಲು ಈ ಮಿನಿಸ್ಟರ್ಗಳನ್ನು ಕಿತ್ತಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ಒಂದ್ ಕಡೆ, ಆದ್ರೆ ಗ್ಯಾರಂಟಿಯಿಂದ ನಮ್ಮ ರಾಜಕೀಯ ಭವಿಷ್ಯವೇ ಅಲ್ಲೋಲ ಕಲ್ಲೋಲ ಆಗುತ್ತೆ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಹಳ ಕಷ್ಟ ಅಂತ ಆಕ್ರೋಶವೂ ಸ್ಫೋಟವಾಯ್ತು. ಮುಖ್ಯಮಂತ್ರಿಗಳೆದ್ರೆ ದಯವಿಟ್ಟು ನೀವೇ ಕೂತ್ಕೊಂಡು ಅನುದಾನ ಕೊಡ್ಬೇಕು, ಮತ್ತೊಬ್ಬರನ್ನ ನಂಬ್ಕೊಂಡು ಕೂರಕ್ ರೆಡಿ ಇಲ್ಲ ನಾವು ಅಂತ ಮುಗಿಬಿದ್ರು. ಈಗ ನೋಡಿದ್ರೆ ಗ್ಯಾರಂಟಿ ಹಣ 1 ತಿಂಗಳು ಅದು ಬರಲ್ಲ, 1 ತಿಂಗಳು ಇದು ಬರಲ್ಲ, 1 ತಿಂಗಳಲ್ಲ ಈಗ 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ. ಸೊ ಬೊಕ್ಕಸಕ್ಕೆ ದೊಡ್ಡ ಹೊಡೆತ ಬಿದ್ದಿದೆಯಾ, ಅದನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ, ಅದನ್ನ ಸರಿದೂಗಿಸೋದಿಕ್ಕೆ ದಾರಿಗಳನ್ನ, ಉಪಾಯಗಳನ್ನ ಹುಡುಕಿಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಒಂದ್ ಕಡೆ ಹಗರಣಗಳ ಉರುಳು ಬಿಗಿ ಆಗ್ತಾ ಇದೆ ಸರ್ಕಾರಕ್ಕೆ, ED CBI ಮೂಡಾ ಕೇಸು ಅದು ಇದು ಅಂತ ಕುತ್ತಿಗೆಗೆ ಬರ್ತಾ ಇರೋದು, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೊಂದ್ ಕಡೆ ಈ ಸವಾಲುಗಳು, ಗ್ಯಾರಂಟಿ ಸವಾಲುಗಳನ್ನು ನಿಭಾಯಿಸೋದು ಹೇಗೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಒಂದು ಓಪನ್ ಚಾಲೆಂಜ್ ಹಾಕಿದ್ರು ಮುಖ್ಯಮಂತ್ರಿಗಳಿಗೆ. ಅಕ್ಕಿ ಗಲಾಟೆ ಶುರು ಆಯ್ತಲ್ಲ, ಮತ್ತೆ ಕೇಂದ್ರ ರಾಜ್ಯ ಭಾರತ್ ರೈಸ್ ಕೊಡ್ತಿಲ್ಲ, ನೀವು ಎಲೆಕ್ಷನ್ಗೋಸ್ಕರ ಮಾಡಿದ್ರಿ ಅಂತ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ರು. ಅದಕ್ಕೆ ಅವ್ರು ಕೌಂಟರ್ ಕೊಟ್ಟರು. ಆ ಟೈಮಲ್ಲಿ ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತು ಹೇಳಿದ್ರು, ಹೋದ ವರ್ಷ ಅಕ್ಕಿ ಕೊಡ್ಲಿಲ್ಲ ಕೇಂದ್ರ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಹೌದು, ಸ್ಟಾಕ್ ಇರಲಿಲ್ಲ, ಕೊಡೋಕ್ಕಾಗಲಿಲ್ಲ, ಯಾವ ರಾಜ್ಯಕ್ಕೂ ಕೊಡಲಿಲ್ಲ, ಇಲ್ಲಿಗಷ್ಟೇ ಅಲ್ಲ. ಈ ವರ್ಷ ಅಕ್ಕಿ ಬೇಕಾದಷ್ಟಿದೆ, ತಗೊಳ್ಳಿ ನೋಡೋಣ, ತಗೊಳಕ್ಕಾಗಲ್ಲ ನಿಮ್ಮ ಹತ್ರ ಅಂತ ಚಾಲೆಂಜ್ ಹಾಕಿದ್ರು. ರಾಜ್ಯನೇ ಕೇಳ್ತಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಚಾಲೆಂಜ್ ಹಾಕಿದ್ರು. ರಾಜ್ಯ ಕೇಳಿದ್ರೆ ಈ ಸಲ ಅಕ್ಕಿ ಇದೆ, ಆದ್ರೆ ತಗೊಳಕ್ ದುಡ್ಡಿಲ್ಲ ಇವ್ರ ಹತ್ರ. 5 kg ಅಕ್ಕಿ ಏನು ಕೊಡ್ತಾ ಇದ್ದಾರೆ, +5 ಅಂತ ಘೋಷಣೆ ಮಾಡ್ಕೊಟ್ರಲ್ಲ, 10 kg ದುಡ್ಡಾದ್ರೆ 1 ತಿಂಗಳು ಹಾಕೋದು, ಇನ್ನೊಂದು ತಿಂಗಳು ಬಿಡೋದು, ಅದಕ್ಕಿಂತ ಇದಕ್ಕೆ ಇದರಿಂದ ಅದಕ್ಕೆ ಮಾಡಬಹುದು. ಆದ್ರೆ ಅಕ್ಕಿ ಖರೀದಿ ಮಾಡಿದ್ರೆ ಬಲ್ಕಲ್ಲಿ ಅಷ್ಟಕ್ಕೂ ಪೇಮೆಂಟ್ ಮಾಡೋದಕ್ಕೆ ದುಡ್ಡೇ ಇಲ್ಲ ಇವ್ರ ಹತ್ರ ಅಂತ ಗಂಭೀರ ಆರೋಪ ಮಾಡಿ ಓಪನ್ ಚಾಲೆಂಜ್ ಹಾಕಿದ್ರು. ಅದೇ ಅಸಲಿ ಸತ್ಯನ, ಹಾಗಾದ್ರೆ ಅದೇ ನಿಜಾನ ಅನ್ನುವಂಥ ಪ್ರಶ್ನೆ ಮೂಡಿದೆ ಈಗ ಸರ್ಕಾರದ ಈ ನಡೆಗೆ. ಕಾದು ನೋಡೋಣ, ಗ್ಯಾರಂಟಿಗಳಿಗೆಲ್ಲ ಸರ್ಕಾರ ಏನು ಗತಿ ಕಾಣಿಸುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.